ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈವ್ನಿಂಗ್ ಸ್ನ್ಯಾಕ್ ಮೈಸೂರು ಅವಲಕ್ಕಿ ತೊಗೊಂಡು ಬಂದೀನಿ. ಒಂದು 5 ನಿಮಿಷ ಒಳಗೆ ಆಗ್ತೈತೆ, ಅಷ್ಟು ಈಸಿ ಐತಿದು, ಭಾಳ ಈಸಿ ಐತಿ. ಸೊ ಅದಕ್ಕಿಂತ ಮೊದಲು ನೀವು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂಥೇಳಿ ಪ್ರೆಸ್ ಮಾಡಿದ್ರೆ ನನ್ನ ನೋಟಿಫಿಕೇಷನ್ ಬರ್ತಾವೆ ನಿಮಗೆ. ಓಕೆ, ಸ್ಟಾರ್ಟ್ ಮಾಡೋಣ. ಇದು ಫಸ್ಟ್ ಆಯಿಲ್ ಇಂದ ಎರಡು ಟೇಬಲ್ ಸ್ಪೂನ್ ತೊಗೋಬೋದು. ಆಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋರಿ 1 ಸ್ಪೂನ. ಆಮೇಲೆ ಅದು ಚಟಪಟ ಅಂತೈತಿ. ಅದಾದಮೇಲೆ 1 ಸ್ಪೂನ್ ಜೀರಿಗೆ ಹಾಕೋರಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೋರಿ. ಒಂದ್ರೊಳಗೆ 2 ಸ್ಪ್ಲಿಟ್ ಮಾಡಿ ಹಾಕೀನಿ, ಖಾರ ಇರಲಿ ಅಂಥೇಳಿ. ಅದಾದಮೇಲೆ ಕರಿಬೇವು ಸ್ವಲ್ಪ ಹಾಕೋರಿ. ಕರಿಬೇವು ಫ್ಲೇವರ್ ಭಾಳ ಚಲೋ ಬರ್ತೈತಿ ಇಲ್ಲಿ. ಅದಾದಮೇಲೆ ನೆಕ್ಸ್ಟ್ ಒಂದು ದೊಡ್ಡದು ಇದು ತೊಗೊಂಡಿದ್ದೆ, ಉಳ್ಳಾಗಡ್ಡಿ ಹಾಕೀನಿ. ಚೆಂದಂಗೆ ಚಾಪ್ ಮಾಡಿ ಹಾಕ್ಕೊಂಡು ಅದ್ರ ಮೇಲೆ ಉಪ್ಪು ಹಾಕೋರಿ. ಉಪ್ಪು ನಿಮ್ಗೆ ಎಷ್ಟು ಸ್ವಾದಕ್ಕೆ ಅನುಸಾರ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಚಲೋ ಮಿಕ್ಸ್ ಮಾಡಿರಿ. ಉಪ್ಪು ಯಾಕೆ ಹಾಕೋದಂದ್ರೆ ಉಳ್ಳಾಗಡ್ಡಿ ಲಘುನ ಬೆಂದಲಿ ಅಂಥೇಳಿ. ಸೊ ನೋಡ್ರಿ, ಆಲ್ರೆಡಿ ಇವಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬೆಂದೈತಿ. 1-2 ನಿಮಿಷ ಹಂಗೆ ಮಾಡೋಣ. ಭಾಳ ಲಘು ಆಗ್ತೈತಿ ಇದು ರೆಸಿಪಿ, ಟ್ರೈ ಮಾಡಿ ನೋಡಿರಿ. ಆಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ 1 ಚಮಚ ಸಕ್ಕರೆ ಹಾಕ್ತೀನಿ, ಅದು ಟೇಸ್ಟ್ ಇರಲಿ ಅಂಥೇಳಿ. ಆಮೇಲೆ ಹಸಿಪುಟ್ಟಡ ಅಂದರೆ ಹಿಂಗೆ 1-2 ಚಿಟಿಕೆ ಹಿಂಗೆ ಹಾಕೋರಿ, ಟೇಸ್ಟ್ ಮಸ್ತ್ ಬರ್ತೈತಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿ 200 ಗ್ರಾಮ್ನ ಇಲ್ಲಿ ಥಿನ್ ಪೋಹ, ತೆಳ್ಳನಂತ ಪೋಹ ಬರ್ತೈತಿ ನೋಡ್ರಿ. ಇದು ಅವಲಕ್ಕಿ ನಾವು ರೆಗ್ಯುಲರ್ ಮಾಡ್ತೀವಲ್ಲ, ಅದು ಮೀಡಿಯಮ್. ಇದಕ್ಕಿಂತ ಥಿನ್ ನಾವು ಚೂಡಾದು ಮಾಡೋಕೆ ಯೂಸ್ ಮಾಡ್ತೀವಿ, ಅದು ಥಿನ್ ಪೋಹ ಯೂಸ್ ಮಾಡ್ಬೇಕು ನಾವು. ಸೊ ಚಲೋ ತಂಗಿ ಮಿಕ್ಸ್ ಮಾಡಿರಿ. ನಾವು ಇದ್ರೊಳಗೆ ಅರಿಶಿನ ಅದು ಏನು ಹಾಕೋಂಗಿಲ್ಲ, ಹಾಗೆ ಇರ್ತೈತಿ ಇದು ಮೈಸೂರು ಅವಲಕ್ಕಿ ವಿದೌಟ್ ಅರಿಶಿನ. ವೈಟ್ ಕಲರ್ ಇರ್ತೈತಿ, ಬಟ್ ಟೇಸ್ಟ್ ಮಾತ್ರ ಚಲೋ ಇರ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಆಮೇಲೆ ಇದು ಆದಮೇಲೆ ಒಂದು ಸ್ವಲ್ಪ 4 ಚಮಚ ಹಾಲು ತೊಗೊಂಡು ನೀವು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿದ್ರಂದ್ರೆ ಸ್ವಲ್ಪ, ಮತ್ತು ನಿಮಗೆ ಇಲ್ಲಿ ನೆಸೆಸರಿ ಇದ್ದರೆ ನೀವು ಉಪ್ಪು ಹಾಕೋಬಹುದು. ಬಟ್ ನಾ ಆಲ್ರೆಡಿ ಹಾಕೀನಿ, ಸೊ ಇಲ್ಲಿ ಹಾಕಿಲ್ಲ. ಸೊ ಇದನ್ನೆಲ್ಲ ಕೂಡಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ್ಮೇಲೆ ಲಘುನ ಇದು ಗ್ಯಾಸ್ ಆಫ್ ಮಾಡಿಬಿಟ್ರಿ. ಗ್ಯಾಸ್ ಆಫ್ ಯಾಕೆ ಮಾಡ್ಬೇಕಂದ್ರೆ ಇಲ್ಲಾಂದ್ರೆ ಭಾಳ ಖಡಕ್ ಆಗ್ತೈತಿ ಇದು ಆಫ್ ಲಘು ಮಾಡೋದಂದ್ರೆ ಕ್ರಿಸ್ಪಿ ಚಲೋ ಇರ್ತೈತಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯಿತು. ಇಲ್ಲಿ ನೋಡಿರಿ, ಮೈಸೂರು ಅವಲಕ್ಕಿ ರೆಡಿ ಆಯಿತು. ಆಮೇಲೆ ಚಲೋ ಟೇಸ್ಟಿ ಈಸಿ ಐತಿ ರೆಸಿಪಿ. ಟ್ರೈ ಮಾಡಿ ನೋಡಿರಿ ಮನ್ಯಾಗ ಲಾಕ್ಡೌನ್ ಒಳಗೆ. ಸೊ ಇದರ ಮೇಲೆ ಒಂದು ಸ್ವಲ್ಪ ಶೇವ್ ಅದು ಹಾಕಿ ತಿಂದ್ರೆ ಮಸ್ತ್ ಆಗ್ತೈತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಬಾಯ್ ಬಾಯ್.